ನೋಡಿ ಸ್ನೇಹಿತರೆ, ಕನಕಪುರ ಘಟಕದಲ್ಲಿ ಆಗ್ತಿರೋ ಅನ್ಯಾಯನ ಪ್ರಶ್ನೆ ಮಾಡಿದ್ದಕ್ಕೆ ಇವತ್ತು ನಮಗೆ ಅವಾಚ್ಯ ಶಬ್ದದಿಂದ ನಿಲ್ಲಿಸಿ, ಬಾಯಿ ಬಂದಂಗೆ ಬೈದು, ಕೊಲೆ ಬೆದರಿಕೆ ಹಾಕಿ, ಮತ್ತು ಡ್ಯೂಟಿ ಮುಗಿಸ್ಕೊ ಬತ್ತಿದ್ದು ಪಟೇಲ್ ಶಿವಕುಮಾರಣ್ಣವ್ರನ್ನ ಏಕಾಏಕಿ ಹಲ್ಲೆ ಮಾಡಿರ್ತಾರೆ. ನಾವು ಕನಕಪುರ ಘಟಕದಲ್ಲಿ ಡಿಪೋ ಮ್ಯಾನೇಜರ್ ಆದವರು ತಂದೆ ಸಮಾನ ಅಂತ ಆಗ್ತಿರೋ ಅನ್ಯಾಯದ ಬಗ್ಗೆ ಅವ್ರ ಗಮನಕ್ಕೆ ತಂದರೆ, ಇದೇ ಡಿಪೋ ಮ್ಯಾನೇಜರು ಅವ್ರಿಗೆ ಬೇಕಾದವ್ರನ್ನ ಕರೆಸಿ ಡಿಪೋಗೆ ಅವ್ರ ಕೈಲಿ ಹಲ್ಲೆ ಮಾಡಿಸಿದ್ದಾರೆ. ನ್ಯಾಯ ಕೇಳೋದೇ ತಪ್ಪ? ನಾವು ಯಾರು ವಿರುದ್ಧನೂ ಅಲ್ಲ, ನಮ್ಗೆ ಯಾರಿಗೂ ವೈಯಕ್ತಿಕ ದ್ವೇಷ ಇಲ್ಲ ಯಾರ ಮೇಲೂ. ಎದ್ದು ಬಿದ್ದು ಡ್ಯೂಟಿ ಮಾಡ್ಕೊಂಡು ಅಣ್ಣ ತಮ್ಮದಿರ್ತರ ಎದ್ದು ಬಿದ್ದು ಮಕ ನೋಡ್ತೀವಿ ಅಂತ ವಿಶ್ವಾಸದಿಂದ ಹೋಗೋರು ನಾವೆಲ್ಲ ಒಂಥವು ಕೆಲಸ ಮಾಡೋರು. ಇವರು ಒಂಥವು ಕೆಲಸ ಮಾಡತ್ತವು ಆ ಪಟೇಲ್ ಶಿವಕುಮಾರಣ್ಣವ್ರಿಗೆ ಏಕಾಏಕಿ ಹಂಗೆ ಹಲ್ಲೆ ಮಾಡಿ, ಅವ್ರೇನು ಹೆಚ್ಚು ಕಮ್ಮಿ ಆಗಿದೆ, ಅವರು ಆ ಥರ ಕ್ರೂರವಾಗಿ ವರ್ತನೆ ಮಾಡವ್ರೆ. ಆ ಥರ ಅಮಾನುಷ್ಯ ಕೃತ್ಯ ಯಾವುದೇ ಘಟಕದಲ್ಲಿ ನಡಿಬಾರ್ದು, ಯಾರ ಮೇಲೂ ನಡಿಬಾರ್ದು. ಏನಿದ್ರು ಕೂತಿ ಸೌಹಾರ್ದದಿಂದ ಬಗೆಹರಿಸ್ಕೋಬೇಕು. ನಾವು ಒಳ್ಳೆ ರೀತಿಲಿ ಹಿಂಗೆ ಆಗ್ತಾಯಿದೆ, ರೂಟ್ ವೈಲೇಷನ್ ಆಯ್ತಾಯಿದೆ, ದಯಮಾಡಿ ನಮ್ಗೆ ನ್ಯಾಯ ಕೊಡಿಸಿ ಅಂತ ನಾವು ಡಿಪೋ ಮ್ಯಾನೇಜರ್ ಹತ್ರ ತಂದೆ ಸಮಾನ ಅಂತ ಹೋಗಿ ಹೇಳಿದ್ರೆ, ಇವರು ಗುಂಪುಗಾರಿಕೆ ಮಾಡಿಕೊಂಡು ಇವ್ರಿಗೆ ಇಷ್ಟ ಬಂದಾಗೆ ಹೆಂಗೆ ಬೇಕಂಗೆ ಅವ್ರಿಗೆ ಯಾರ್ಯಾರು ಬೇಕೋ ಅವ್ರ ಜೊತೆ ಮಾತಾಡಿಕೊಂಡು, ಒಳ ಒಪ್ಪಂದಗಳು ಅಂತಾರಲ್ಲ ಹಂಗೆ ಒಳ ಸಂಚು ಮಾಡಿಕೊಂಡು ಪ್ಲ್ಯಾನ್ ಮಾಡಿ, ನನ್ನ ಬಾಯಿಗೆ ಬಂದಂಗೆ ಈ ದೇವರಾಜಣ್ಣ ವ್ಯಕ್ತಿ ಏಕಾಏಕಿ ಫೋನ್ ಮಾಡಿ ನಿನ್ನ ನೋವನ್ನ ಹಾಕಿ, ನಿನ್ನ ಹೆಂಡ್ರನ್ನ ಹಾಕಿ, ನಿಮ್ಮ ಅಕ್ಕನ ಹಾಕಿ, ಬಾರೋ ಸೂಳೆ ಮಗನೇ ಡಿಪೋ ತೌಕಿ ಅಂತ ಏಕಾಏಕಿ ನನ್ನ ಬಾಯಿ ಬಂದಂಗೆ ಬೈದರು. ನಾವು ಹೊರ್ಗಡೆ ಇದು ಹಾಸ್ಪಿಟ್ಲಿಗೆ ನಮ್ಮ ಮಗನ ಕರ್ಕೋಗಿದ್ದೋ. ಬರ್ತೀವಿ ಇರೋಣ, ಯಾಕಣ್ಣ ಹಿಂಗೆ ಕೂಗಾಡ್ತಾ ಇದೆಯಾ, ಯಾಕಣ್ಣ ನಮ್ದೇನು ತಪ್ಪಾಗಿದೆ ಹೇಳೋಣ, ನಿನ್ನ ವಿಚಾರನೇ ತೆಗ್ದಿಲ್ವಲ್ಲಣ್ಣ, ನಾವು ಅನ್ಯಾಯ ಆಗೋದೇ ನ್ಯಾಯ ಕೇಳಿದ್ದೀವಿ ಕಾರಣ ಅಂದರೆ, ಬಾರೋ ಸೂಳೆ ಮಗನೇ ನಿನ್ನ ಕೊಲೆ ಮಾಡ್ತೀನಿ ಅಂತ ಹೇಳೋನೆ. ನಾನು ಕೊಲೆನೇ ಮಾಡಿಬಿಡ್ಲಿ, ಯಾವತ್ತಿದ್ರೂ ಭೂಮಿ ಮೇಲೆ ಸಾಯಲೇಬೇಕು. ನಾವು ನ್ಯಾಯ ಕೇಳಿದ್ದೆ ತಪ್ಪ. ಇವ್ರ ವಿಚಾರಕ್ಕೆ ಏನಾರು ಹೋಗಿದ್ವಿ, ಇವರು ಅಣ್ಣನ ಸ್ಥಾನದಲ್ಲಿ ಇದ್ಕೊಂಡು ಇವರು ನಮಗೆ ಅನ್ಯಾಯ ಆಗದೆ ಅದೇನೋ ನೋಡ್ರಿ ಅಂತ 10 ನಿಮಿಷದಲ್ಲಿ ಬಗೆಹರಿಸೋ ಅಂಥ ವಿಚಾರಗಳು ಇವರೆಲ್ಲ ಸೇರಿಕೊಂಡು, ಇವರೆಲ್ಲ ದೊಡ್ಡವ್ರು ತಾನೆ, ಇವರೆಲ್ಲ ಜನನಾಯಕರಲ್ವ, ಕಾರ್ಮಿಕರಿಗೆ ಪರ ಇದ್ಕೊಂಡು ಇವರೆಲ್ಲ ನಮಗೆ ನ್ಯಾಯ ಕೊಡ್ಸೋದು ಬಿಟ್ಟು, ಇವರೇ ನ್ಯಾಯಕ್ಕೆ ವಿರುದ್ಧ ಹೋಗಿ ಏಕಾಏಕಿ ನಾವೆಲ್ಲ ಯಾರು ಒಂಥವು ಕೆಲಸ ಮಾಡತ್ತವು. ಏನಕ್ಕೆ ಈ ಗ್ರೂಪ್ಗೆ ಆಗ್ತಾಯಿದ್ದೀನಿ, ರಾತ್ರಿ ಮಾತಾಡೋಕೆ, ರಾತ್ರಿ ಫುಲ್ ಬ್ಯುಸಿ ಇದ್ದೋ, ಕಂಪ್ಲೇಂಟ್ ಲಾಂಚ್ ಆಗಿದೆ. ನಮ್ಮ ಪ್ರಾಣಕ್ಕೆ ಏನೇ ಕುತ್ತು ಬಂದ್ರೂ ಇದಕ್ಕೆ ಮೂಲ ಕಾರಣ KT ಕುಮಾರ, ದೇವರಾಜು ಹೊರಟೋಲಿ ಜೀವ. ನಮ್ಮಪ್ಪನ ನಾವು 3 ಮಕ್ಕಳು, ಅದು ಬೇರೆ ವಿಚಾರ. ನಾವು ಇವ್ರ ವಿಚಾರ ತೆಗ್ದಿದ್ರೆ ಇವ್ರು ಬರಲಿ, ನಮ್ಮನ್ನು ಬೈಲಿ, ಆಯಿತು ಕರೆಸಿ ಮಾತಾಡೋ ಇದೇ ಇಲ್ವ ಇವ್ರಿಗೆ? ಮಾತಾಡಬೇಕು, ಕರೆಸಿ ಏನಾಗಿದೆ ಕೇಳಬೇಕು ಅನ್ನೋದು ಮಾನವೀಯತೆಯೇ ಇಲ್ವಾ? ಈ ಥರ ಏಕಾಏಕಿ ಗೂಂಡಗಳ ಥರ ಡಿಪೋಗೆ ನುಗ್ಗಿ ಕುಡ್ದು ಹಲ್ಲೆ ಮಾಡವ್ರೆ. ಇದನ್ನು ಪ್ರಶ್ನೆ ಮಾಡಿದ ಸೆಕ್ಯೂರಿಟಿಗೂ ಹೊಡೆದವ್ರೆ. ಅಲ್ಲಿ ಡಿಪೋ ಮ್ಯಾನೇಜರು ಹೊಡೆದವ್ರೆ ಅಂತ ಹೇಳ್ತವ್ರೆ, ಅದು ನಮಗಂತೂ ಗೊತ್ತಿಲ್ಲ. ಆ ಡಿಪೋ ಮ್ಯಾನೇಜರು ನನಗೂ ಹೊಡೆದವ್ರೆ ಅಂತ ಹೇಳ್ತಾರೆ. ಆದರೆ ನಮ್ಮ ಜೀವಕ್ಕೆ ಯಾರು ಹೊಣೆ? ನನ್ನಂಗೆ 100 ಜನ ಊರು ಬಿಟ್ಟು ಊರಿಗೆ ಬಂದಿದ್ದೀರಿ, ದುಡಿತಾ ಇದ್ದೀರಿ. ನಾಳೆ ದಿನ ರೋಡಲ್ಲಿ ಹೆಚ್ಚು ಕಡಿಮೆ ಆದರೆ ನಮ್ಮ ಹೆಂಡತಿ ಮಕ್ಳಿಗೆ ಯಾರು ದಿಕ್ಕು? ನಮ್ಮ ಕುಟುಂಬಕ್ಕೆ ಯಾರು ಹೊಣೆ? ಇದಕ್ಕೆ ಮೂಲ ಕಾರಣ ನಮ್ಗೆ ಏನೇ ಆದ್ರೂ ನಾವು ಇದು ಬಿಡಲ್ಲ. ಇದು ಸಾಹೇಬ್ರ ಗಮನಕ್ಕೆ ತಂದಿದ್ದೀವಿ, ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನನ್ನ ಹತ್ರ ಬೈದಿರೋದಕ್ಕೆಲ್ಲ ರೆಕಾರ್ಡ್ ಇದೆ. ನ್ಯಾಯ ಕೇಳಿದ್ರೆ ಈ ವ್ಯಕ್ತಿಗಳು ಏಕಾಏಕಿ ಹಲ್ಲೆ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಇವರು ಎಂಪ್ಲಾಯೀಸಾ? ಪ್ರಾಣಿಗಳ ಥರ ನಡ್ಕೊಂಡಿದ್ದಾರಲ್ಲ, ಅವ್ರಿಗೆ ಆ ಥರ ಒದ್ದಿದ್ದಾರಲ್ಲ, ಅದೇನಾದರೂ ಆಡೋ ಜಾಗಕ್ಕೆ ಬಿದ್ದಿದ್ರೆ, ಅವ್ರು ಸತ್ತೋಗ್ಬಿಟ್ಟಿದ್ರೆ ಅವ್ರ ಹೆಂಡತಿ ಮಕ್ಳಿಗೆ ಯಾರು ದಿಕ್ಕು? ಡಿಪೋ ಮ್ಯಾನೇಜರ್ ಬರ್ತಿದ್ರ? ಈ ಡಿಪೋ ಮ್ಯಾನೇಜರ್ ಆದವರು ಡಿಪೋದಲ್ಲಿ ತಂದೆ ಸಮಾನ. ಆ ವ್ಯಕ್ತಿ ಯಾವುದೇ ಏನೇ ಆಗಲಿ ಕೂಲಂಕುಷವಾಗಿ ಪರೀಕ್ಷಿಸಿ ಅನ್ಯಾಯ ಆಗಿರೋರಿಗೆ ನ್ಯಾಯ ಕೊಡಿಸೋದು ಅವ್ರ ವ್ಯಕ್ತಿ, ಅವ್ರ ಕರ್ತವ್ಯ. ಆದರೆ ಅವರೇನೆ ಇಲ್ಲ ಸಲ್ಲದ ಆರೋಪಗಳು ಮಾಡಿ ಸುಮ್ಮನೆ ನಾವೇನಾರ ಕೇಳಿದ್ರೆ ನಿಂತ್ಕೊಳ್ಳಿ, ರಿಪೋರ್ಟ್ ಹಾಕ್ರಿ, ವಿಡಿಯೋ ಮಾಡಿರಿ, ಇವ್ರ ಮೇಲೆ ಸೆಕ್ಯೂರಿಟಿ ಏನು ಮಾಡಿರಿ ಇವ್ರಿಗೆ ಅಂತ ಇವ್ರ ಜೊತೆ ಇನ್ನೂ ಕೆಲವು ಕಾಣದ ಕೈಗಳು ಅವ್ರಿಗೆ ಕುಮ್ಮಕ್ಕೆ ಕೊಟ್ಟಿರೋದು. ಅವ್ರ ಮನೆಯೆಲ್ಲ ಹಾಳಾಯ್ತವೆ. ನ್ಯಾಯದ ವಿರುದ್ಧ ಯಾರು ಒಯ್ತಾರೆ ಅವ್ರಿಗೆಲ್ಲ
ಭಗವಂತ ಒಳ್ಳೇದು ಮಾಡಲ್ಲ. ಖಂಡಿತವಾಗ್ಲೂ ಅವ್ರ ಮನೆಗಳು ಹಾಳಾಗೋಯ್ತವೆ, ಅವ್ರ ಮಕ್ಕಳುಗಳಿಗೆ ಬರಬಾರ್ದು ಕಾಯಿಲೆ ಬಂದು ಸಾಯ್ತಾರೆ. ನ್ಯಾಯಯುತವಾಗಿ ಯಾರು ಪ್ರಶ್ನೆ ಮಾಡೋರನ್ನ ಈ ಥರ ಅನ್ಯಾಯಕ್ಕೊಳಗೆ ಇದು ಈ ಸಹಜ. ಯಾರು ನ್ಯಾಯಕ್ಕೆ ಹೋರಾಡ್ತಾರೆ ಅವ್ರಿಗೆಲ್ಲ ಇದೇ ಶಿಕ್ಷೆ. ಆದರೆ ರಾತ್ರಿ ನಡೆದಿರೋ ಘಟನೆ ಮಾತ್ರ ಯಾಕೆ ಮನ ಕಲಗ್ತದೆ. ಅಂಥ ಸ್ಟೇಷನಲ್ಲೇ ಬೇಜಾರು ಮಾಡಿಕೊಂಡ್ರು ಪೊಲೀಸ್ನವರು. ಇಂಥ ಘಟನೆ, ಅದು ಕನಕಪುರ ಡಿಪೋ ಘಟಕದೊಳಗೆ ಬಂದು ಹೊಡೆದವ್ರೆ ಅಂದರೆ ಅದು ಒಂಥೋ ಕೆಲಸ ಮಾಡೋರು. ಇದು ಯಾವ ಮಟ್ಟಕ್ಕೆ ಸರಿ? ನನ್ನಂತೂ ಹುಡುಕ್ತಾ ಇದ್ದೀವಿ ಅಂದರು, ಹುಡುಕ್ಲಿ. ಈಗ ರಾಜ ರುಸ್ತಾಗಿ ಘಟಕದ ಹತ್ರ ಹೋಯ್ತಾ ಇದ್ದೀವಿ, ಬರಲಿ. ನಾವು ರಾತ್ರಿ ದೊಡ್ಡವ್ರ ಗಮನಕ್ಕೆ ತಂದಾಗ ಹೋಗ್ಬೇಡ ನೀನು ಇರು ಅಂತ ಹೇಳೋದಕ್ಕೆ ನಾವು ಹೋಗಲಿಲ್ಲ. ರಾತ್ರಿ ಹೋಗಿದ್ರೆ ಫಸ್ಟು ನನಗೆ ಹೊಡಿತಾಯಿದ್ರು. ಆಯಿತು, ಅವರೇ ಹೊಡ್ಕೊಂಡು ದೊಡ್ಡ ಮನುಷ್ಯರಾಗಲಿ, ನಾವು ಬರ್ತೀವಿ. ಆದರೆ ನ್ಯಾಯ ಕೇಳಿದಕ್ಕೆ ಈ ಥರ ನಮಗೆ ಅನ್ಯಾಯ ಮಾಡ್ತಾಯಿದ್ದಾರೆ. ಸೆಂಟ್ರಲ್ ಆಫೀಸ್ ರೂಲ್ಸಲ್ಲಿ ಸರ್ಕ್ಯುಲರ್ ಪ್ರಕಾರ ರೂಟ್ ರೊಟೇಷನ್ ಮಾಡಾದ್ಮೇಲೆ ಅದನ್ನು ಇವರು ವೈಲೇಷನ್ ಮಾಡಿ ಅನ್ಯಾಯ ಆಯ್ತಿದ್ದು ಕೇಳ್ದು. ಅದರಲ್ಲಿ ಏನಿದೆ ಹೇಳಿ ಸ್ನೇಹಿತರೆ? ನೀವು ನಮ್ಮಂಗೆ ಊರು ಬಿಟ್ಟು ಊರಿಗೆ ಬಂದವರು ಎಷ್ಟೋ ಜನ ಇದ್ದೀರಿ. ದಯಮಾಡಿ ನ್ಯಾಯಪರ ಮಾತಾಡಿ, ನ್ಯಾಯಕ್ಕೆ ಬೆಲೆ ಕೊಡಿ. ಯಾವತ್ತಿದ್ರೂ ಸತ್ಯನೇ ಕಾಪಾಡೋದು. 4 ದಿನ ಲೇಟು, ಆದರೆ ಇವ್ರ ವಿಚಾರ ತೆಗ್ದಿಲ್ಲ. ಇವರು ಏಕಾಏಕಿ ಡಿಪೋ ಮ್ಯಾನೇಜರ್ ಮಾತು ಕೇಳಿಕೊಂಡು ನಮಗೆ ಬಾಯಿ ಬಂದಂಗೆ ಅವಾಚ್ಯ ಶಬ್ದದಿಂದ ನಿಲ್ಲಿಸಿ ನಮ್ಮನ್ನ ಹೆಂಗೆ ಬೋದವ್ರೆ ಅಂದರೆ, ಇವ್ರಿಗೆ ಹೆಂಡತಿ ಮಕ್ಳಿಲ್ವಾ? ಇವ್ರ ತಾಯಿ ನಮ್ಮಂಗೆ ಇವ್ರ ತಾಯಿ ಹೊಟ್ಟೆ ಒಳಗಿಂದ ಬಂದಿಲ್ವಾ? ಇವ್ರಿಗೂ ನಮ್ಮಂಗೆ ನಮ್ಮ ಥರ ಹೆಂಡ್ತೀರ ಅವರೇ ತಾನೇ. ನಾವು ಒಂದು ಮಾತು ಮಾತಾಡಿಲ್ಲ, ನಾವು ಬೈಸ್ಕೊಂಡಿದ್ದೀವಿ, ಇವತ್ತು ಒಡ್ಸ್ಕೊಂಡಿದ್ದೀವಿ. ನೆಕ್ಸ್ಟು ಪ್ರಾಣನೇ ತೆಗಿಬೋದು. ಆ ಪ್ರಾಣಕ್ಕೆ ಹೊಣೆ ಅವರೇ. ನಾವು ಎಲ್ಲೆಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸಿ ನಮ್ಮ ಕೆಲಸನೇ ಬಿಟ್ಟು ಬೇಕಾದರೆ ನಾವು ಊರು ಬಿಟ್ಟು ಹೋಗ್ತೀವಿ. ಈ ಅನ್ಯಾಯಕ್ಕೆ ಒಳಗಾದವ್ರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ. ನ್ಯಾಯಯುತವಾಗಿ ನಮ್ಗೆ ಯಾರು ವೈಯಕ್ತಿಕವಾಗಿ ಸಪೋರ್ಟ್ ಮಾಡಬೇಡಿ. ನಮಗೆ ವೈಯಕ್ತಿಕವಾಗಿ ಆ ವ್ಯಕ್ತಿ ದೇವರಾಜ್ ಮೇಲೂ ಇಲ್ಲ, KT ಕುಮಾರ್ ಅನ್ನೋರ ಮೇಲೂ ಇಲ್ಲ, ಡಿಪೋ ಮ್ಯಾನೇಜರ್ ಮೇಲೂ. ನಮ್ಗೆ ಸಂಸ್ಥೆ ಅನ್ನ ಕೊಡ್ತದೆ ಆ ತಾಯಿ. ಆ ತಾಯಿಗೆ ನಾವು ಚಿರಋಣಿಯಾಗಿದ್ದೀವಿ. ನ್ಯಾಯ ಕೇಳಿದಕ್ಕೆ ಏಕಾಏಕಿ ಎಲ್ಲರ ಪ್ರಾಣ ಬೆದರಿಕೆ. ಈಗ ಗೊತ್ತಿರೋ ವ್ಯಕ್ತಿ ಹತ್ರ ನಾವು ಕೇಳ್ತೀವಿ ಹಿಂಗಾಗದೆ ಅಂತ, ಆ ವ್ಯಕ್ತಿನೂ ಸೇರಿಸ್ಕೊಂಡು ನಿಮ್ಗೆ ಅವನೇ ಕುಮ್ಮಕ್ಕೆ ಕೊಡ್ತಾ ಇರೋದು. ಹಿಂಗೆಲ್ಲ ನಮ್ಗೆ ಇಲ್ಲೇ ಸಲ್ಲದ ಮನಸ್ಸು ನೋವು ಆಗಂಗೆ ಹಿಂಗೆಲ್ಲ ಮಾಡವ್ರೆ. ಈ ಗ್ರೂಪ್ ಇರೋದೇ ಬರ್ತಡೇ ಫೋಟೋಗಳು ಹಾಕ್ಕೊಂಡು ಲಲ್ಲೆ ಮಾತುಗಳು ಆಡೋಕ್ಕಲ್ಲ, ಕಷ್ಟ ಸುಖಕ್ಕೆ. ನಾನು ತಿಳಿದೋ ಗ್ರೂಪ್ಗೆ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಮನನೊಂದು ಇವರು ಒಂದು ಗಳಿಗೆ ಕೋಪಕ್ಕೆ ಕೈಗೆ ಬುದ್ಧಿ ಕೊಟ್ಟು ತಮ್ಮ ಕುಟುಂಬಕ್ಕೆ ಸಂಕಟಕ್ಕೆ ತಳ್ಳವ್ರೆ. ಆಯಿತಾ? ಅವರೇ ದೊಡ್ಡ ಮನುಷ್ಯರಾಗಲಿ ಇವರೇ. ಆದರೆ ಇವರು ನಿಜವಾಗ್ಲೂ ನೌಕರರು ಅಂತ ಹೇಳೋಕ್ಕೆ ನಾಚಿಕೆ ಆಗುತ್ತೆ. ಇವರು ನಮ್ಮ ಅಣ್ಣ ತಮ್ಮದಿರು ಅಂತ ಹೇಳ್ಕೊಳಕ್ಕೂ ನಾಚಿಕೆ ಆಗುತ್ತೆ. ಬಾಯಿ ಬಂದಂಗೆ ಹೆಂಗೆ ಒಬ್ಬ ಅನಾಗರಿಕ ನಡ್ಕೋತಾರಲ್ಲ ಹಂಗೆ ಆ ವ್ಯಕ್ತಿ ಡ್ಯೂಟಿ ಮುಗಿಸ್ಕೊ ಬತ್ತಿದ್ದವ್ರನ್ನ ಕರೆಸಿ ಇದಕ್ಕೆಲ್ಲ ಮೂಲ ಕಾರಣ ಡಿಪೋ ಮ್ಯಾನೇಜರು. 10 ನಿಮಿಷದಲ್ಲಿ ಬಗೆಹರಿ ಅಂತದ್ದ ಗುಂಪುಗಾರಿಕೆ ಮಾಡಿಕೊಂಡು ಇವತ್ತು ನನ್ನಂಗೆ 100 ಜನ ಊರು ಬಿಟ್ಟು ಊರು ಬಂದು ದುಡಿತಾ ಇದ್ದೀರಿ. ಯಾವ ಧೈರ್ಯದ ಮೇಲೆ ನಾವು ಇನ್ನೂ ಕೆಲಸ ಮಾಡೋಣ ಹೇಳಿ? ಇವರು ಇಲ್ಲ ಈ ಕೆಲಸಗಳು ಮಾಡವ್ರೆ. ರಾತ್ರಿ ನಾವು ಆಗಿಲ್ಲ, ನಾವು ತುಂಬ ನೋವಲ್ಲಿದ್ದೋ. ಪಾಪ ಅವ್ರಿಗೆ ಜೊತೆಗಿದ್ದೋ. ನಾವು ಸ್ಟೇಷನ್ಗೆ ಹೋಗಿ ನಾವು ಇದ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇನ್ನು ನಾವು ನಿಮ್ಮಲ್ಲಿ ಇಷ್ಟೇ ಸ್ನೇಹಿತರೆ, ನ್ಯಾಯದ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಇವತ್ತು ಈಗ ನಮ್ಮ ಮೇಲೆ ಈ ಥರ ಮಾಡಿದ್ದಾರೆ. ದಯವಿಟ್ಟು ನೀವು ಇವತ್ತು ಪಟೇಲ್ರಿಗಾಗಿರ್ಬೋದು, ನನಗಾಗಿರೋ ಅನ್ಯಾಯ ನಾಳೆ ನಿಮ್ಗಾಗಬಾರ್ದು. ಅದಕ್ಕೆ ಗ್ರೂಪ್ಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಏನು ಅನಿಸ್ತದೆ ದಯಮಾಡಿ ಕಮೆಂಟ್ ಮಾಡಿ. ಮತ್ತು ನ್ಯಾಯಪರ ಇರಿ. ಯಾವತ್ತಿದ್ರೂ ಸತ್ಯ ದೇವತೆ ಕಾಪಾಡ್ತಾಳೆ. ಇದು ಬಿಟ್ಟು ಇನ್ನು ಬೇರೆ ಮಾತಾಡೋಕ್ಕೆ ಮಾತೇ ಇಲ್ಲ. ತುಂಬ ನೋವಾಗಿದೆ. ನಿಮಗೆಲ್ಲ ಗೊತ್ತಿಲ್ಲ ವೀಡಿಯೋಗಳು ಹಾಕ್ತೀನಿ ನೋಡಿ.